ಹೆಣ್ಣು ಮಗು ಏನಾದರೂ ಹುಟ್ಟಿದ್ರೆ ಅದಕ್ಕೆ ಗಂಡೇ ಕಾರಣ ಹೊರತು ಹೆಣ್ಣಲ್ಲ. ನಮ್ಮ ಲಿಂಗವನ್ನು ನಿರ್ಧಾರ ಮಾಡುತ್ತೆ. ನೀನು ಹುಟ್ಟುವ ಮಗು ಗಂಡಾಗಬೇಕಾ ಹೆಣ್ಣಾಗಬೇಕಾ ಅಂತ ನಿರ್ಧಾರ ಮಾಡೋದು. ಗಂಡಸರಲ್ಲಿರುವ ಎಕ್ಸ್ ವೀರ್ಯಾಣುವಿನ ಮುಖಾಂತರ ಸೇರಿದ್ರೆ ಅದು ಹೆಣ್ಣು ಮಗು ಆಗುತ್ತೆ. ಈ ಸೆಕ್ಸ್ ಕ್ರೋಮೋಸೋಮ್ ಅಂತ ಏನಂದೆ ಅದರಲ್ಲಿ ವ್ಯತ್ಯಾಸ ಆದರೆ ಅವರ ಒಂದು ಬಿಹೇವಿಯರು ಹೆಣ್ಣು ಮಕ್ಕಳ ಥರ ಇರುತ್ತೆ. ಈ ಮಕ್ಕಳುಗಳು ಅಷ್ಟೇ ಜಾಸ್ತಿ ದಿನ ಬದುಕೋದಿಲ್ಲ. ತಾಯಿಯ ವಯಸ್ಸು ಜಾಸ್ತಿ ಆದಂಗೆ ಈ ಥರದ ಒಂದು ಅಬ್ನಾರ್ಮಲ್ ಮಗು ಹುಟ್ಟುವ ಸಾಧ್ಯತೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಮೇಡಮ್, ಯೂಶ್ವಲಿ ಇವಾಗ ನೀವು ಕಳೆದ ಎಪಿಸೋಡಲ್ಲಿ ಹೇಳಿದ್ರಿ ಏನಂತ ಬ್ಲಡ್ ರಿಲೇಷನ್ ಮದುವೆ ಆದರೆ 99% ಮಕ್ಕಳು ಬುದ್ಧಿಮಾಂದ್ಯ ಮಕ್ಕಳಾಗಿ ಹುಡ್ತವೆ ಅಂತ ಹೇಳಿ. ಮತ್ತು ಇನ್ನೊಂದಂತ ಹೇಳಿದರೆ ಕೆಲವೊಬ್ರು ಬ್ಲಡ್ ರಿಲೇಷನಲ್ಲಿ ಮದುವೆ ಆಗಿರಲ್ಲ, ಆದರೂ ಕೂಡ ಅವ್ರದ್ದು ಮೆಂಟಲಿ ಡಿಸಾರ್ಡರ್ಡ್ ಆ ಥರ ಮಕ್ಕಳೆಲ್ಲ ಹುಟ್ಟಲಿಕ್ಕೆ ಕಾರಣ ಏನು? ಮತ್ತು ಆನುವಂಶೀಯತೆಯಲ್ಲಿ ಅನ್ನೋದು ಬುದ್ಧಿಮಾಂದ್ಯ ಮಕ್ಕಳಿಗೆ ಯಾವ ರೀತಿ ಕನೆಕ್ಟ್ ಆಗುತ್ತೆ? ಈಗ ನಾನು ಆನುವಂಶೀಯ ಕಾಯಿಲೆಗಳಲ್ಲಿ ಒಂದು ಸಿಂಗಲ್ ಜೀನ್ ಡಿಸಾರ್ಡರ್ ಅಂತ ಕಳೆದ ಒಂದು ಸಂಚಿಕೆಯಲ್ಲಿ ನಿಮ್ಗೆ ಹೇಳಿದ್ದೆ. ಅದರ ಎರಡನೆಯ ವರ್ಗೀಕರಣ ಈ ವರ್ಣತಂತುಗಳ ವ್ಯತ್ಯಾಸ. ಈಗ ಮನುಷ್ಯನಲ್ಲಿ ನಿಮಗಾಗಲೇ ನಾನು ತಿಳಿಸಿರೋ ಹಾಗೆ 46 ವರ್ಣತಂತುಗಳು ಇರುತ್ತೆ. ಈ 46ರಲ್ಲಿ 44 ನಾವು ಕಾಯವರ್ಣತಂತು ಅಥವಾ ಆಟೋಸೋಮ್ಸ್ ಅಂತ ಕರಿತೀವಿ. ಅವುಗಳ ಕೆಲಸ ಏನು ಅಂದರೆ ಇಡೀ ದೇಹದ ಎಲ್ಲ ಕೆಲಸ, ಉಸಿರಾಡೋದು, ಆಹಾರ ಡೈಜೆಷನ್ ಮಾಡೋದು, ಪ್ರತಿಯೊಂದು ಇಡೀ ದೇಹ ನಾವು ಚೆನ್ನಾಗಿದ್ದೀವಿ ಅಂದರೆ 44 ವರ್ಣತಂತುಗಳು ಸತತವಾಗಿ ಅದರಲ್ಲಿರುವ ಜೀನ್ಸ್ಗಳು ಕೆಲಸ ಮಾಡೋದ್ರಿಂದ ಎಲ್ಲ ನಡೀತಾ ಇರುತ್ತೆ. ಇನ್ನು 2 ವರ್ಣತಂತುಗಳು ಲಿಂಗ ನಿರ್ಧರಿಸುವ ವರ್ಣತಂತು, ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ. ಅದೇನು ಮಾಡುತ್ತೆ, ಬೇರೆ ಕೆಲಸಕ್ಕಿಂತ ನಮ್ಮ ಲಿಂಗವನ್ನು ನಿರ್ಧಾರ ಮಾಡುತ್ತೆ. ನೀನು ಹುಟ್ಟುವ ಮಗು ಗಂಡಾಗಬೇಕಾ ಹೆಣ್ಣಾಗಬೇಕಾ ಅಂತ ನಿರ್ಧಾರ ಮಾಡೋದು ಈ ಲಿಂಗ ನಿರ್ಧರಿಸುವ ವರ್ಣತಂತು. ಗಂಡಸರಲ್ಲಿ XY ವರ್ಣತಂತು ಇರುತ್ತೆ, ಹೆಣ್ಣು ಮಕ್ಕಳಲ್ಲಿ XX ವರ್ಣತಂತು ಇರುತ್ತೆ. ಹಾಗಾಗಿ ಹೆಣ್ಣು ಮಗು ಏನಾದರೂ ಹುಟ್ಟಿದ್ರೆ ಅದಕ್ಕೆ ಗಂಡೇ ಕಾರಣ ಹೊರತು ಹೆಣ್ಣಲ್ಲ. ಅದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಕಾರಣ ಹೆಂಗಸರಲ್ಲಿ ಇರೋದು ಬರೀ X ವರ್ಣತಂತು, ಗಂಡಸರಲ್ಲಿ XY. ಗಂಡಸರಲ್ಲಿರುವ ಎಕ್ಸ್ ವೀರ್ಯಾಣುವಿನ ಮುಖಾಂತರ ಸೇರಿದ್ರೆ ಅದು ಹೆಣ್ಣು ಮಗು ಆಗುತ್ತೆ. ಏಕೆಂದರೆ ಹೆಂಗಸರಲ್ಲಿ ಬರೀ ಇರೋದೇ ಎಕ್ಸ್. ಗಂಡಸರಲ್ಲಿರುವ ವೈ ವರ್ಣತಂತು ವೀರ್ಯಾಣುವಿನ ಮುಖಾಂತರ ಎಕ್ಸ್ ಜೊತೆ ಜೋಡಣೆ ಆದರೆ ಗಂಡು ಮಗು ಹುಟ್ಟುತ್ತೆ. ಹಾಗಾಗಿ ಗಂಡು ಅಥವಾ ಹೆಣ್ಣು ಅಂತ ನಿರ್ಧಾರಕ್ಕೆ ಯಾರು ಕಾರಣ ಅಂದರೆ ಹೆಂಗಸರನ್ನ ನಿಲ್ಲಿಸೋದ್ರಲ್ಲಿ ಏನು ಅರ್ಥನೇ ಇಲ್ಲ. ಅದು ಸಂಪೂರ್ಣವಾಗಿ ಜವಾಬ್ದಾರಿ ಗಂಡಸು, ಅವರು ಅಲ್ಲ. ಏಕೆಂತಂದರೆ ಅವ್ರ ಕೈಲೂ ಏನೂ ಇರೋದಿಲ್ಲ. ಯಾವ ವೀರ್ಯಾಣು ಬಿಡುಗಡೆ ಆಗಬೇಕು, ಯಾವ ಅಂಡಾಣು ಅಂತ ಯಾರ ಕೈಲೂ ಇರೋದಿಲ್ಲ. ಅದೊಂದು ನೈಸರ್ಗಿಕ ಒಂದು ಪ್ರಕ್ರಿಯೆ ಅಂತಲೇ ನಾವು ಹೇಳಬಹುದು. ಹಾಗಾಗಿ ಕೆಲವೊಮ್ಮೆ ನಾವು ನೋಡ್ತೀವಿ ಈ ಬುದ್ಧಿಮಾಂದ್ಯ ಮಕ್ಕಳು, ಮೆಂಟಲಿ ರಿಟಾರ್ಡೆಡ್ ಅಂತ ಕರಿತೀವಿ, ಅದರಲ್ಲಿ ಸಾಮಾನ್ಯವಾಗಿ ಅವರ IQ ಕಮ್ಮಿ ಇರುತ್ತೆ. ಆಮೇಲೆ ಕೆಲವು ಮಕ್ಕಳನ್ನ ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಏನೋ ತೊಂದರೆ ಇದೆಯಲ್ಲ ಇವರಲ್ಲಿ ಅಂತ ಅನಿಸುತ್ತೆ ನಮಗೆ ನೋಡಿದ ತಕ್ಷಣ. ಕಾರಣ ಏನಂದರೆ ಸಾಮಾನ್ಯ ಆರೋಗ್ಯವಂತ ಮಗುವಿನ ಏನು ಮುಖ ಚಹರೆ ಇರುತ್ತೆ ಆ ಥರ ಇರೋದಿಲ್ಲ ಆ ಮಗುಗೆ. ನೋಡಿದ ತಕ್ಷಣ ಅನಿಸುತ್ತೆ ತಲೆ ದಪ್ಪ ಇರಬಹುದು ಅಥವಾ ತಲೆ ಸಣ್ಣ ಇರ್ಬೋದು. ಕಣ್ಣುಗಳು ನಮ್ಮ ಮುಂದಿನ ಒಂದು ಮೂಗಿಗೆ ಒಂದು ಸೆಂಟ್ರಲ್ ಆಕ್ಸಿಸ್ ಅಂತ ಕರಿತೀವಿ, ಅದು ಫೋಕಸ್ ಆಗಿರಲ್ಲ, ದೂರ ಇರುತ್ತೆ. 2 ಕಣ್ಣು ಸ್ವಲ್ಪ ದೂರದಂಗಿರುತ್ತೆ. ಕಿವಿಯ ಒಂದು ಪೊಸಿಷನ್ ಏನಿರುತ್ತೆ ಅದು ಕೆಳಗಿರುತ್ತೆ. ಅದನ್ನು ನಾವು ಲೋ ಸೆಟ್ ಇಯರ್ಸ್ ಅಂತ ಕರಿತೀವಿ. ಲೋ ಸೆಟ್ ಅಂದರೆ ಕೆಳಗೆ ಜಾರಿರೋದು. ಡಿಪ್ರೆಸ್ ನೇಸಲ್ ಬ್ರಿಡ್ಜ್ ಅಂದರೆ ಮೂಗು ಚಪ್ಪಟೆ ಆಗಿರುತ್ತೆ. ಅಂದರೆ ಚಪ್ಪಟೆ ಇರೋ ಅಂತ ಎಲ್ಲರಿಗೂ ತೊಂದರೆ ಅಂತೆಲ್ಲ ಹೇಳ್ತಿರೋದು, ಒಟ್ಟಾರೆ ಸೇರ್ಕೊಂಡು ಮೂಗು ಚಪ್ಪಟೆ ಆಗಿರುತ್ತೆ. ಮೇಲ್ದುಟಿ ಮತ್ತು ಮೂಗಿನ ಒಂದು ಡಿಸ್ಟೆನ್ಸ್ ಏನಿದೆ ಜಾಸ್ತಿ ಇರುತ್ತೆ. ಕೆಳಭಾಗದ ತುಟಿ ಮತ್ತು ನಮ್ಮ ಗದ್ದದ ಡಿಸ್ಟೆನ್ಸ್ ಜಾಸ್ತಿ, ಈ ಥರ. ಆಮೇಲೆ ಕುಳ್ಳಕ್ಕಿರ್ತಾರೆ, ಕೈಕಾಲೆಲ್ಲ ದಪ್ಪ, ಬುದ್ಧಿಮಾಂದ್ಯತೆ ಇರುತ್ತೆ. ಆಮೇಲೆ ನಾಲ್ಗೆ ಹೊರಚಾಚ್ಕೊಂಡಿರ್ತವೆ, ಜೊಲ್ಲು ಸುರಿಸ್ಕೊಂಡಿರ್ಬೋದು, ಅರ್ಥ ಇದೆಲ್ಲ ಓವರಾಲು ಬುದ್ಧಿಮಾಂದ್ಯ ಮಕ್ಕಳು ಸುಮ್ಮನೆ ನಾವು ನೋಡಿದಾಗ ಅನಿಸುತ್ತೆ ಈ ಮಗು ನಾರ್ಮಲ್ ಇಲ್ಲ, ಅಬ್ನಾರ್ಮಲ್ ಇದೆ ಅಂತೇಳಿ. ಕಾರಣ ಇದನ್ನು ನಾವು ಆಂಥ್ರೋಪೋಮೆಟ್ರಿಕ್ ಮೆಷರ್ಮೆಂಟ್ ಅಂತ ಕರಿತೀವಿ. ಅಂದರೆ ಒಂದು ಆರೋಗ್ಯವಂತ ಮಗುವಿಗೆ ಏನೇನೋ ಇರಬೇಕು ಅದಕ್ಕಿಂತ ವಿಭಿನ್ನವಾಗಿ ಈ ಮಗುವಿನಲ್ಲಿ ಸೂಚ್ಯಾಂಕಗಳು ಇದೆ ಅಂತ ಗೊತ್ತಾಗುತ್ತೆ. ಹಾಗಾದರೆ ಈ ಬುದ್ಧಿಮಾಂದ್ಯ ಮಕ್ಕಳು ಈ ಥರ ಅಬ್ನಾರ್ಮಲ್ ಅಂತ ನಾವೇನಂತೀವಲ್ಲ, ಹೈಡ್ರೋಸೆಫಾಲಸ್ಸು, ಮೈಕ್ರೋಸೆಫಾಲಿ, ಮ್ಯಾಕ್ರೋಸೆಫಾಲಿ, ಈ ಥರದ್ದೆಲ್ಲ ಅದಕ್ಕೆ ಕಾರಣ ವರ್ಣತಂತುಗಳಲ್ಲಿ ವ್ಯತ್ಯಾಸ ಏನಾದರೂ ಆದರೆ 46 ವರ್ಣತಂತುವಿನ ಬದಲು 47 ಏನಾದರೂ ಇದ್ದರೆ ಆ ಮಗುವಿನಲ್ಲಿ ಅಥವಾ 45 ಇದ್ದರೆ ಸಾಮಾನ್ಯವಾಗಿ ಹೆಚ್ಚಾದಾಗ ಬುದ್ಧಿಮಾಂದ್ಯತೆನ ನಾವು ನೋಡ್ತೀವಿ. ಅದರಲ್ಲಿ ಈ ಆಟೋಸೋಮ್ ಅಂತ ನಾನು ಹೇಳಿದೆ 44 ಇದೆಯಲ್ಲ, ಏನು ಎಲ್ಲ ಕೆಲಸ ಮಾಡೋ ಅಂಥ ಆಟೋಸೋಮ್ಗಳು, ಅದರಲ್ಲಿ ವ್ಯತ್ಯಾಸ ಆದರೆ ಡೌನ್ ಸಿಂಡ್ರೋಮ್ ಅಂತ ಬರುತ್ತೆ, ಪಟಾ ಸಿಂಡ್ರೋಮ್, ಎಡ್ವರ್ಡ್ ಸಿಂಡ್ರೋಮ್,
ಕ್ರೈಡು ಕ್ಯಾಟ್, ವೂಲ್ಫರ್ಶಾನ್ ಸಿಂಡ್ರೋಮ್, ಈ ಥರದ್ದು ಬೇಕಾದಷ್ಟು ಕಾಯಿಲೆಗಳು ಇದೆ. ಅದು ದೊಡ್ಡದು ಒಂದು ಲಿಸ್ಟೇ ಇದೆ. ಅದು ಯಾವ ವರ್ಣತಂತುವಿನಲ್ಲಿ ತೊಂದರೆ ಆಗಿದೆ ಅಂತ. ಈ ಸೆಕ್ಸ್ ಕ್ರೊಮೋಸೋಮ್ ಅಂತ ಏನಂದೆ, ಅದರಲ್ಲಿ ವ್ಯತ್ಯಾಸ ಆದರೆ, ಅದರಲ್ಲಿ 2ರ ಬದಲು 3 ಏನಾದ್ರು ಇದ್ದರೆ, 2ರ ಬದಲು 1 ಇದ್ದರೆ, ಆವಾಗ ಗಂಡಸರಲ್ಲಿ ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಅಂತ ಕರಿತೀವಿ. ಅಂದರೆ ಅವರ ಒಂದು ಬಿಹೇವಿಯರು ಹೆಣ್ಣು ಮಕ್ಕಳ ಥರ ಇರುತ್ತೆ. ಅದನ್ನು ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವು ಹೆಣ್ಣು ಮಕ್ಕಳಲ್ಲಿ 2X ಬದಲು 1X ಇರುತ್ತೆ. ಅದನ್ನು ನಾವು ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಈಗ ಮೊದಲು ಬುದ್ಧಿಮಾಂದ್ಯತೆ ಬಗ್ಗೆ ನಾವು ಮಾತಾಡೋಣ. ಈ ನಂತರದ ಸಂಚಿಕೆಯಲ್ಲಿ ಗಂಡಸರಲ್ಲಿ ಯಾಕೆ ಆ ಥರ ಇರುತ್ತೆ ಅದರ ಬಗ್ಗೆ ಬೇಕಾದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ಈಗ ಈ ಬುದ್ಧಿಮಾಂದ್ಯತೆ ಎಂದಾಗ ಡೌನ್ ಸಿಂಡ್ರೋಮ್ ಅಂತ ತುಂಬ ಕಾಮನ್ ಆಗಿ ನಮ್ಮ ಸಮಾಜದಲ್ಲಿ ನಾವು ನೋಡುವಂತಹ ಒಂದು ಬುದ್ಧಿಮಾಂದ್ಯತೆ, ಡೌನ್ ಸಿಂಡ್ರೋಮ್ ಮಕ್ಕಳು. ಇದನ್ನು ಲ್ಯಾಂಗ್ಡಾನ್ ಡೌನ್ ಅನ್ನುವ ಒಬ್ಬ ವಿಜ್ಞಾನಿ, ಅಂದರೆ ಪೀಡಿಯಾಟ್ರಿಷಿಯನ್, ಅವರು ಬಹಳ 50ರ ದಶಕದಲ್ಲೇ ಇದನ್ನು ಕಂಡಿಡಿದ್ರು. ಕಾರಣ ಆವಾಗ ಅವ್ರು ಹೇಳಿದ್ದು, ಈ ಮಗುವಿನಲ್ಲಿ ಒಂದು ಎಕ್ಸ್ಟ್ರಾ ವರ್ಣತಂತು ಇದೆ ಅಂತ. 46 ಇರುವ ಜಾಗದಲ್ಲಿ 47 ಇದೆ. ಅದಕ್ಕೆ ನಾವು ಯಾವುದೇ ಕೇಳಬೇಕಾದ್ರೂ, ಯಾವುದಾದ್ರೂ ನಮಗೆ ಗೊತ್ತಿಲ್ಲದೆ ಭಗವಂತ ಜಾಸ್ತಿ ಕೊಡು ಅಂತ ಕೇಳಿದ್ರೆ ಅದು ಒಳಗಡೆ ಏನೇನು ತೊಂದರೆಗಳಾಗುತ್ತೋ ಗೊತ್ತಿಲ್ಲ. ಎಷ್ಟಿದೆ ಭಗವಂತ ಅಷ್ಟೇ ಇರಬೇಕು. ಸಾಮಾನ್ಯ ನೋಡಿ, ಮಕ್ಕಳು ಹುಟ್ಟಿದಾಗ ಕೆಲವರು ಕಪ್ಪಿದೆ ಮಗು, ಹೆಣ್ಣು ಮಗು, ಆ ಥರ ಏನೇನೋ ಒಂದೊಂದು ಹೇಳ್ತಾರೆ. ಮೊದಲು ನೀವು ಮಗು ಆರೋಗ್ಯವಾಗಿದೆಯಾ ಅನ್ನೋದನ್ನು ನೋಡಿ. ಅದು ಹೆಣ್ಣೋ ಗಂಡೋ ಕಪ್ಪೋ ಬಿಳಿನೋ ಕುಳ್ಳಿಗಿದೆಯೋ ಅದೆಲ್ಲ ಬೇಡ, ಸೆಕೆಂಡರಿ. ಅದು ಮಗು ಆರೋಗ್ಯವಾಗಿದೆಯಾ, ಕಣ್ಣು ಕಾಣ್ತಿದೆಯಾ, ಕಿವಿ ಕೇಳ್ತಿದೆಯಾ, ಬುದ್ಧಿ ಚೆನ್ನಾಗಿದೆಯಾ, ಕೈಕಾಲು ಚೆನ್ನಾಗಿದೆಯಾ, ಕೈಕಾಲು ಆಡ್ತಾ ಇದೆಯಾ, ಇದೆಲ್ಲ ಇತ್ತು ಅಂದರೆ ನಂತರ ಮಗುವನ್ನು ನಿಮಗೆ ಯಾವ ರೀತಿ ಬೇಕೋ ಆ ಥರ ನಿಮಗೆ ಇಷ್ಟದಂತೆ ಸಾಧಕನನ್ನಾಗಿ ಕ್ರಿಕೆಟ್ ಪ್ಲೇಯರೇ ಮಾಡ್ಬೋದು ಅಥವಾ ಮ್ಯೂಸಿಷಿಯನೇ ಅದು ನಿಮಗೆ ಸೇರಿರೋದು, ನೀವು ಮಾಡ್ಬೋದು. ಅದು ಎಲ್ಲ ಆಗಬೇಕು ಅಂದರೆ ಮಗು ಮೊದಲು ಆರೋಗ್ಯವಾಗಿರಬೇಕು. ಬುದ್ಧಿಮಾಂದ್ಯ ಮಗು ಹುಟ್ಟಿದ್ರೆ ಬುದ್ಧಿಮಾಂದ್ಯ ಮಗುವಿಗೆ ನೀವು ಇಷ್ಟೊಂದು ಮಟ್ಟಿಗೆ ಅದನ್ನು ನೀವು ಒಂದು ಲೆವೆಲ್ಗೆ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಒಂದು ನಾರ್ಮಲ್ ಮಕ್ಕಳ ಮಟ್ಟಿಗೆ ಇವ್ರನ್ನ ತರೋಕ್ಕೆ ಆಗಲ್ಲ. ಆದರೆ ಅವರ ಕೆಲಸನ ಅವರು ಮಾಡಿಕೊಂಡು ಜೀವನ ನಡೆಸುವಷ್ಟು ಅವರಿಗೆ ನೀವು ಅವರನ್ನು ನೀವು ಸಪೋರ್ಟ್ ಮಾಡಿ ಅವರನ್ನು ನೋಡ್ಕೋಬಹುದು. ಈ ಬುದ್ಧಿಮಾಂದ್ಯ ಡೌನ್ ಸಿಂಡ್ರೋಮ್ ಅಂತ ನಾವು ನೋಡೋದಾದರೆ, ನಮ್ಮಲ್ಲಿ 21ನೆಯ ವರ್ಣತಂತು ಇದೆಯಲ್ಲ, 2ರ ಬದಲು 3 ಇರುತ್ತೆ ಅದರಲ್ಲಿ. ಅದಕ್ಕೆ ನಾನು ಹೇಳಿದ್ದು 46 ಬದಲು ಒಟ್ಟು ಸಂಖ್ಯೆ 47 ಆಗಿತ್ತು. 47 ಏನಕ್ಕಾಯಿತು ಅಂದರೆ 21ನೆಯ ವರ್ಣತಂತುವು 2ರ ಬದಲು 3 ಇದೆ. ತಂದೆಯಿಂದ 1 ಬರಬೇಕಾಗಿತ್ತು, ತಾಯಿಯಿಂದ 1 ಬರಬೇಕಾಗಿತ್ತು. ಇಲ್ಲಿ ಏನಾಗಿದೆ, ತಂದೆಯಿಂದನೇ 2 ಬಂದಿರ್ಬೋದು, ತಾಯಿಯಿಂದ 1 ಬಂದಿರುತ್ತೆ, 3 ಆಗೋಯ್ತು. ಅಥವಾ ತಾಯಿಯಿಂದ 2 ವರ್ಣತಂತು ಬಂದಿರುತ್ತೆ, ತಂದೆಯಿಂದ 1 ಬಂದಿರುತ್ತೆ, 3 ಆಗಿರುತ್ತೆ. ಇದನ್ನು ನಾನ್ ಡಿಸ್ಜಂಕ್ಷನ್ ಆಫ್ ಕ್ರೊಮೋಸೋಮ್ ಅಂತ, ಇದೊಂದು ಅಬ್ನಾರ್ಮಲ್ ಪ್ರೋಸೆಸ್ಸು ನಡೆಯುತ್ತೆ. ನಡೆದಾಗ ಮಾತ್ರ ಅಂತಹ ದಂಪತಿಗಳಿಗೆ ಹುಟ್ಟುವ ಮಕ್ಕಳಲ್ಲಿ ಡೌನ್ ಸಿಂಡ್ರೋಮ್ ಕಾಯಿಲೆ ಬರೋವಂಥದ್ದು. ಇದರದ್ದು ಸುಮ್ಮನೆ ಶೇಕಡವಾರು ನಾವು ನೋಡ್ತಾ ಬಂದರೆ 600 ಮಕ್ಕಳಲ್ಲಿ 1 ಮಗುವಿಗೆ ಡೌನ್ ಸಿಂಡ್ರೋಮ್ ಬರುವ ಸಾಧ್ಯತೆ ಇದೆ. 600 ನೀವು ನವಜಾತ ಶಿಶುಗಳನ್ನು ತಗೊಂಡ್ರೆ ಅದರಲ್ಲಿ 1 ಮಗುವಿಗೆ ಈ ಡೌನ್ ಸಿಂಡ್ರೋಮ್ ಬಂದಿರುವುದನ್ನು ನೋಡಿದ್ದಾರೆ. ಹಾಗಾಗಿ ಇದು ತುಂಬ ಸರ್ವೇ ಸಾಮಾನ್ಯ ಅಂತ ಅಂತಾರೆ ಸಮಾಜದಲ್ಲಿ. ಇದರ ಬಗ್ಗೆ ನೀವು ಸುಮ್ಮನೆ ಈ ಫೋಟೋಗಳನ್ನು ನೋಡಿ ಇದು ಡೌನ್ ಸಿಂಡ್ರೋಮ್ ಅಂತ ಗೊತ್ತಿದ್ದರೆ ನೀವು ಸುಮ್ಮನೆ ಹೊರಗಡೆ ಒಂದು ಮಾರ್ಕೆಟ್ಗೆ ಹೋಗಿ ಎಲ್ಲೊಂದು ಮಗು ಸಿಕ್ಕುತ್ತೆ ನಿಮಗೆ ಡೌನ್ ಸಿಂಡ್ರೋಮ್, ಇಲ್ಲ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲೋ ಅಪ್ಪ ಅಮ್ಮ ಕೈ ಹಿಡ್ಕೊಂಡು ಆ ಮಗುನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಅದ್ರ ಬಗ್ಗೆ ಗೊತ್ತಿದ್ದಾಗ ನಮ್ಗೆ ಗೊತ್ತಾಗುತ್ತೆ, ಓ ಇದು ಡೌನ್ ಸಿಂಡ್ರೋಮ್ ಮಗು, ಇದು ಅಬ್ನಾರ್ಮಲ್ ಆಗಿದೆ, ಅದರ IQ ಕಮ್ಮಿ ಇದೆ, ಇಂಟೆಲಿಜೆಂಟ್ ಕ್ವಿಷೆಂಟ್ ಅಂತ ಏನು ಕರಿತೀವಿ ಅದು ಕಮ್ಮಿ ಇದೆ ಅಂತ ಗೊತ್ತಾಗುತ್ತೆ. ಹಾಗಾದರೆ ಈ ಡೌನ್ ಸಿಂಡ್ರೋಮ್ ಆಗ್ಬೋದು. ಪಟಾಸ್ ಅಂತಂದರೆ 13ನೆಯ ವರ್ಣತಂತು 3 ಇರುತ್ತೆ, ಆವಾಗ ಪಟಾಸ್ ಕಾಯಿಲೆ ಬರುತ್ತೆ. ಅದು ಇದೇ ಥರನೇ ಬುದ್ಧಿಮಾಂದ್ಯತೆ, ಕಣ್ಣು ಮೂಗು ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ, ಮಗು ಬಹಳ ವಿಕಾರವಾಗಿರುತ್ತೆ, ನೋಡೋಕ್ಕೇ ಭಯ ಅನ್ನೋ ಥರ, ಮತ್ತು ಬುದ್ಧಿಮಾಂದ್ಯತೆ ಇದನ್ನು ನೋಡ್ಬೋದು. ಮತ್ತು ಎಡ್ವರ್ಡ್ಸ್ ಸಿಂಡ್ರೋಮ್ ಅಂತೀವಿ, 18ನೆಯ ವರ್ಣತಂತು 3 ಇರುತ್ತೆ, 2ರ ಬದಲು 3, ಆವಾಗ ಎಡ್ವರ್ಡ್ಸ್ ಸಿಂಡ್ರೋಮ್ ಅನ್ನುವ ಒಂದು ಇವೆಲ್ಲ ಮಕ್ಕಳಲ್ಲಿ ನಾವು ಕಂಡುಬರುವಂತಹ ತೊಂದರೆಗಳು.
ಈ ಮಕ್ಕಳುಗಳು ಅಷ್ಟೇ ಜಾಸ್ತಿ ದಿನ ಬದುಕೋದಿಲ್ಲ. ಡೌನ್ ಸಿಂಡ್ರೋಮ್ ಮಕ್ಕಳು ಜಾಸ್ತಿ ದಿನ ಬದುಕುತ್ತೆ. ಇವು ಒಂದು 2-3 ವರ್ಷ ಇರ್ಬೋದು. ಕೆಲವು ಮಕ್ಕಳು ಹುಟ್ಟಿದ ತಕ್ಷಣವೇ ತೀರೋಗ್ಬೋದು, ಅಥವಾ ಕೆಲವು ಮಕ್ಕಳು 2-3 ವರ್ಷ ಇರಬಹುದು. ಏಕೆಂದರೆ ಇವುಗಳಿಗೆ ಒಳ ಅಂಗಾಂಗಗಳಲ್ಲೂ ತೊಂದರೆ ಇರುತ್ತೆ. ಕ್ಯಾನ್ಸರ್ ಬಂದಿರುತ್ತೆ ಮಕ್ಕಳುಗಳಿಗೆ, ಅಥವಾ ಹೃದಯದಲ್ಲಿ ತೊಂದರೆ ಹುಟ್ಟಿನಿಂದನೇ ಕಂಜನೈಟಲ್ ಕಾರ್ಡಿಯಾಕ್ ಪ್ರಾಬ್ಲಮ್ಗಳು, ಅಂದರೆ ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳಿರ್ಬೋದು. ಕಾರಣ ಹೆಚ್ಚಾದ ಆ ವರ್ಣತಂತುವಿನಲ್ಲಿರುವ ಜೀನ್ಗಳು ಅದು ಕೆಲಸ ಮಾಡೋದರಿಂದ ಜಾಸ್ತಿ ಕೆಲಸ ಆಗೋಯ್ತು. ಎಷ್ಟು ಕೆಲಸ ಬೇಕೋ ಅದಕ್ಕಿಂತ ಜಾಸ್ತಿ ಆಗೋಯ್ತು ಇವಾಗ. ಅದರಿಂದ ಏನಾಗುತ್ತೆ, ನಮ್ಮ ಒಳ ಅಂಗಾಂಗಗಳಲ್ಲಿ ತೊಂದರೆಗಳು, ಕಿಡ್ನಿಯಲ್ಲಿ ತೊಂದರೆ ಇರುತ್ತೆ, ಲಿವರಲ್ಲಿ ತೊಂದರೆ ಇರುತ್ತೆ, ಕ್ಯಾನ್ಸರ್ಗಳು, ಲ್ಯುಕಿಮಿಯಾ ಬರುವ ಸಾಧ್ಯತೆ ಇದೆ, ಹೃದಯದಲ್ಲಿ ತೊಂದರೆಗಳು, ಈ ಥರ ಬುದ್ಧಿಮಾಂದ್ಯತೆ, ಈ ಥರ ಆ ಮಗುವನ್ನ ನೋಡ್ಕೊಳ್ಳೋದೇ ಹೊರೆಯ ಥರ ಆಗೋಗುತ್ತೆ. ಆ ಥರ ಇರುತ್ತೆ. ಈ ಥರ ಟರ್ನರ್ ಸಿಂಡ್ರೋಮ್ ಆಗ್ಬೋದು, ಕ್ಲೈನಿಫಿಲ್ಟರ್ ಆಗ್ಬೋದು, ಪಟಾಸು, ಎಡ್ವರ್ಡ್ಸು, ಡೌನ್ ಸಿಂಡ್ರೋಮ್, ಆಮೇಲೆ ಕ್ರೈಡು ಕ್ಯಾಟ್ ಅಂತ ಒಂದಿದೆ. ಈ ಕ್ರೈಡು ಕ್ಯಾಟಲ್ಲಿ ಏನಂತಂದರೆ, ಮಗು ಹುಟ್ಟಿದಾಗ ಅಳಬೇಕಾದ್ರೆ ಬೆಕ್ಕು ಅಳುವ ಥರ ಸೌಂಡ್ ಬರುತ್ತೆ. ಏಕೆಂದರೆ ಅದರ ಲ್ಯಾರಿಂಗ್ಸ್ ಸರಿಯಾಗಿ, ಗಂಟಲು ಸರಿಯಾಗಿ ಡೆವಲಪ್ ಆಗಿರಲ್ಲ. ಅದಕ್ಕೆ ಕಾರಣ 5ನೆಯ ವರ್ಣತಂತುವಿನಲ್ಲಿ ಎಲ್ಲೋ ಒಂದು ಸಣ್ಣ ಭಾಗ ಜೀನು ಹೊರಟೋಗಿದೆ, ಕಳೆದೋಗ್ಬಿಟ್ಟಿದೆ, ಡಿಲೀಷನ್ ಅಂತ ಕರಿತೀವಿ. ಹಾಗಾಗಿ ಆ ಥರ ತೊಂದರೆ. ಊಲ್ಫ್ ಅರ್ಷಾನ್ ಒಬ್ಬ ತಾರಾ ದಂಪತಿಗಳಿಗೆ ನೀವು ಮಗು ನೋಡಿದ್ದೀರಾ. ಅವ್ರನ್ನ ನೋಡಿದಾಗ ನಮಗೆ ಅನಿಸುತ್ತೆ, ಪಾಪ ಎಷ್ಟು ಚೆನ್ನಾಗಿದ್ದಾರೆ ದಂಪತಿಗಳಿಬ್ಬರು, ಆದರೆ ಮಗುಗೆ ಯಾಕೆ ಈ ಥರ ಆಗಿದೆ ಅಂದರೆ ಅದನ್ನು ಊಲ್ಫ್ ಅರ್ಷಾನ್ ಸಿಂಡ್ರೋಮ್ ಅಂತ ಕರಿತೀವಿ ನಾವು. ಅಲ್ಲೂ ಅಷ್ಟೇ, ಮಗು ಬುದ್ಧಿಮಾಂದ್ಯತೆ ಮಗು, ಅದನ್ನು ಯಾರೋ ಒಬ್ಬರು ನೋಡ್ಕೋಬೇಕು. ನಿಜವಾಗ್ಲೂ ಈ ಥರ ಮಕ್ಕಳು ಹುಟ್ಟಿದಾಗ ಅಂಥ ತಂದೆ ತಾಯಿಗಳ ವೇದನೆ ನೋಡಿದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ಏಕೆಂತಂದರೆ ಆ ಮಕ್ಕಳನ್ನ ನಾರ್ಮಲ್ ಮಕ್ಕಳ ಥರ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆದರೂ ಎಲ್ಲೋ ಅದು ಸಕ್ಸಸ್ ಆಗೋದಿಲ್ಲ. ಪ್ರತಿ ಹಂತದಲ್ಲೂ ಮಗುವಿಗೆ ಅವರ ಗೈಡೆನ್ಸ್ ಬೇಕು. ಸ್ಪೆಷಲ್ ಸ್ಕೂಲ್ಸ್ಗಳಿಗೆ ಸೇರಿಸಬೇಕು. ಆ ಮಗುವಿಗೆ ತರಬೇತಿ ಕೊಡಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಸೆಲೆಬ್ರಿಟಿಗಳೆಲ್ಲ ಇದ್ದಾಗ ಅಂಥ ಸಂದರ್ಭದಲ್ಲಿ ಅವರಿಗೆ ಅಂಥ ಮಕ್ಕಳನ್ನು ಕರ್ಕೊಂಡೋಗ್ಬೇಕು ಅಂದರೆ ಎಲ್ಲೋ ಒಂದು ಕಡೆ ಒಂದು ವೇದನೆ ಆಗಬಹುದು. ಅಥವಾ ದಂಪತಿಗಳಿಗೆ, ಪೋಷಕರಿಗೆ ಬೇರೆ ಮಕ್ಕಳನ್ನು ನೋಡಿದಾಗ ತಮ್ಮ ಮಗುವಿನ ಕಂಪೇರ್ ಮಾಡಿ, ಅಯ್ಯೋ ನನ್ನ ಮಗು ಹಿಂಗಾಗೋಯ್ತಲ್ಲ ಅನ್ನೋ ವೇದನೆ ಸದಾಕಾಲ ಮರಣದವರೆಗೂ ಕಾಡುತ್ತೆ. ಕೊನೆಗೆ ನಮ್ಮ ನಂತರ ಈ ಮಗುವನ್ನು ನೋಡ್ಕೊಳ್ಳೋರು ಯಾರು, ಇದರ ಜವಾಬ್ದಾರಿ ತಗೊಳ್ಳೋರು ಯಾರು ಭಗವಂತ ಅನ್ನೋದನ್ನು ಅಂಥ ತಂದೆ ತಾಯಿಗಳು ಬೇಕಾದಷ್ಟು ವೇದನೆಯನ್ನು ಅನುಭವಿಸೋದನ್ನು ನಾವು ನೋಡಿದ್ದೀವಿ. ಹಾಗಾದರೆ ಈ ಥರದ ಒಂದು ಅಬ್ನಾರ್ಮಲ್ ಮಕ್ಕಳು, ಮೆಂಟಲಿ ರಿಟಾರ್ಡೆಡ್ ಮಕ್ಕಳು ಹುಟ್ಟಲು ಕಾರಣ ಏನು ಅಂತ ನಾವು ನೋಡೋದಾದರೆ, ಇಡೀ ವಿಶ್ವದಲ್ಲಿ ವೆಲ್ ಎಸ್ಟಾಬ್ಲಿಷ್ಡ್ ರಿಸ್ಕ್ ಫ್ಯಾಕ್ಟರ್ ಯಾವುದು ಅಂತ ನಾವು ನೋಡೋದಾದರೆ, ಅದು ತಾಯಿಯ ವಯಸ್ಸು ಜಾಸ್ತಿ ಆದಂಗೆ ಈ ಥರದ ಒಂದು ಅಬ್ನಾರ್ಮಲ್ ಮಗು ಹುಟ್ಟುವ ಸಾಧ್ಯತೆಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಇವಾಗ ಟ್ರೆಂಡ್ ಆಗಿದೆಯಲ್ಲ ಮೇಡಮ್, ಲೇಟ್ ಮ್ಯಾರೇಜ್. ಅದನ್ನು ಜನಸಾಮಾನ್ಯರು ಈ ವಿಡಿಯೋಗಳನ್ನು ನಾನು ಏನಕ್ಕೆ ಈ ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ ಅಂತಂದರೆ, ಇಂತಹ ವಿಚಾರಗಳು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಗೊತ್ತಾದ ಮೇಲೆ ನಿರ್ಧಾರ ನಿಮ್ಮದು. ನೀವು ಯಾವಾಗ ಆಗಬೇಕು ನಿರ್ಧಾರ ನೀವು ಮಾಡಿ. ಆದರೆ ಈ ಥರದ ಒಂದು ರಿಸ್ಕ್ ಇದೆ ಅನ್ನೋದು ಅಟ್ಲೀಸ್ಟ್ ಗೊತ್ತಾಗಬೇಕಲ್ವ. ಮಗು ಹುಟ್ಟಿದ ನಂತರ ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಅದಕ್ಕೆ ಮೊದಲು ನಿಮಗೆ ಒಂದು ಅರಿವು ಅಂತಂತೀವಿ, ಒಂದು ಪ್ರಜ್ಞೆ ಅಂತೀವಿ. ಇದರ ಬಗ್ಗೆ ಹೌದಲ್ವಾ ಈ ಥರ ಆದರೆ ಇದು ಇರುವ ಸಾಧ್ಯತೆ ಇದೆ ಎಂದಾಗ ಕೆಲವು ಟೆಸ್ಟ್ಗಳನ್ನಾರು ಮಾಡ್ಬೋದು. ಅದು ಟೆಸ್ಟ್ಗಳಿಗೆ ಪೂರಕವಾಗಿದ್ದಾಗ ಗೊತ್ತಾಗೋಗುತ್ತೆ. ಇಲ್ಲಿ ಏನಕ್ಕೆ ಈ ಥರ ತಾಯಿಯ ವಯಸ್ಸು ಮೇಯ್ನು, ತಂದೆ ವಯಸ್ಸು ಬರಲ್ಲ. ಇಲ್ಲಿ ತಂದೆ 60-70 ವರ್ಷ ಆದ್ರೂ ಅವನು ಆರೋಗ್ಯವಂತನಾಗಿದ್ದರೆ, ಏನೋ ಅವನಿಗೆ ಕಾಯಿಲೆಗಳು ಇಲ್ಲದಿದ್ದರೆ ವೀರ್ಯಾಣುಗಳ ಇದು ಒಂದು ಏನು ಕ್ವಾಲಿಟಿ ಇರುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ವಯಸ್ಸಿಗೆ ಹೋಲಿಸಿದರೆ. ವಯಸ್ಸು ಯಾರಿಗೇ ಆಗಲಿ ವಯಸ್ಸಾಗ್ತಾ ಆಗ್ತಾ ಗಂಡು ಹೆಣ್ಣಿಗೆ ಇಬ್ರಿಗೂ ಅಂಡಾಣು ವೀರ್ಯಾಣುಗಳ ಒಂದು ಕ್ವಾಲಿಟಿ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ವೀರ್ಯಾಣುದಷ್ಟೇ. ಆದರೂ ಗಂಡಸರಲ್ಲಿ ವಯಸ್ಸಿಗೆ ಅವ್ರಿಗೆ ವಯಸ್ಸಾಗಿದೆ ಅಂತೇಳಿ ಈ ಥರ ಅಬ್ನಾರ್ಮಲ್ ಮಗು ಹುಟ್ಟುವ ಸಾಧ್ಯತೆ ಕಮ್ಮಿ. ಗಂಡಸರಿಂದ ಜಾಸ್ತಿ ತೊಂದರೆ ಇಲ್ಲ. ಇದು ಹೆಣ್ಣು ಮಕ್ಕಳಿಗೆ ವಯಸ್ಸಾದಾಗ ಈ ತರಹದ ಮಕ್ಕಳು ಹುಟ್ಟುವ ಸಾಧ್ಯತೆ, ನಾನು ಆ ಥರ ಮಕ್ಕಳು 100% ಈಗ ನಿಮಗೆ 30 ವರ್ಷ ಆಗಿದೆ, 35 ವರ್ಷ ಆಗಿದೆ, ನಿಮಗೆ ಅಬ್ನಾರ್ಮಲ್ ಮಗು ಹುಟ್ಟುತ್ತೆ ಅಂತ ಹೇಳೋಕ್ಕಾಗಲ್ಲ. ಹುಟ್ಟುವ ಬಾಧ್ಯತೆಗಳನ್ನು ಹೇಳ್ತಾ ಇರೋದು. ಸಾಧ್ಯತೆ ಬೇರೆಯವರಿಗೆ ಹೋಲಿಸಿದ್ರೆ ಜಾಸ್ತಿ. ಇಲ್ಲಿ ಅದೊಂದು ಸ್ಲ್ಯಾಬ್ ಇದೆ, ಒಂದು ಟೇಬಲ್ ಇದೆ ವಿಜ್ಞಾನಿಗಳ ಪ್ರಕಾರ, ವೆಲ್ ಎಸ್ಟಾಬ್ಲಿಷ್ ಫ್ಯಾಕ್ಟರ್ ಅದು. ಅದರ ಪ್ರಕಾರ 20ನೇ ವಯಸ್ಸು ಆಕೆಗೆ 20 ವರ್ಷ ಹುಡುಗಿಗೆ, ಆಕೆಗೆ ಏನಾದರೂ ಮದುವೆಯಾಗಿ ಹುಟ್ಟುವ ಮಕ್ಕಳಲ್ಲಿ ಈ ಥರದ ಡೌನ್ ಸಿಂಡ್ರೋಮ್ ಮಗು ಹುಟ್ಟುವ ಸಾಧ್ಯತೆ 2000 ಹೆಂಗಸರಲ್ಲಿ ಒಬ್ಬರಿಗೆ ಮಾತ್ರ ಅಂತ ಅಂತಾರೆ.
ಅಂದರೆ 2000 ಹೆಂಗಸರು ಅವರು ಮಕ್ಕಳಿಗೆ ಜನ್ಮ ನೀಡಿದರೆ ಒಂದು ಸಾಧ್ಯತೆ ಇರಬಹುದು. ನಂತರ 30 ವರ್ಷ ಬಂದಾಗ ಅದು 1,000ಕ್ಕೆ ಬಂತು. 1,000 ಹೆಣ್ಣು ಮಕ್ಕಳಲ್ಲಿ ಒಬ್ಬರಿಗೆ ಬರುವ ಸಾಧ್ಯತೆ, ಜನ್ಮ ನೀಡುವ ಸಾಧ್ಯತೆ. 35 ವರ್ಷ ಬಂದರೆ ಅದು 500ರಲ್ಲಿ 1 ಆಯಿತು. 40 ವರ್ಷದಷ್ಟೊತ್ತಿಗೆ 20 ಜನ, 40 ವರ್ಷದ 20 ಹೆಣ್ಣು ಮಕ್ಕಳು ಏನಾದರೂ ಜನ್ಮ ನೀಡಿದ್ರೆ ಅದರಲ್ಲಿ 1 ಮಗುವಿಗೆ ಈ ಥರದ ಕಾಯಿಲೆ. ಅಂದರೆ ವಯಸ್ಸು ಜಾಸ್ತಿ ಆದಂಗೆ ಕಾಯಿಲೆಯ ಬರುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. 20ರಲ್ಲಿ 1 ಅಂದರೆ ಸಾಧ್ಯತೆ ತುಂಬ ಜಾಸ್ತಿ ಆಯ್ತದು. ಏನು ಬ್ಲಡ್ ರಿಲೇಷನ್ ಮದುವೆ ಆಗಬೇಕಂತ ಮದುವೆ ಅಂತ ಏನಿಲ್ಲ, ನಾರ್ಮಲ್ ಆಗಿ ನಾವು ಯಾರನ್ನಾದ್ರೂ ಏಜಲ್ಲಿ ರಕ್ತ ಸಂಬಂಧಿನ ಅಲ್ಲ ಅಥವಾ ಯಾರೋ ದೂರದವರೇ ಆಗಿರ್ಬೋದು, ಇಲ್ಲಿ ಏಜ್ ಅನ್ನೋದು ಬಹಳ ಮುಖ್ಯ.